1999 ಡಿಸೆಂಬರ್ 30ನೇ ತಾರೀಕು ಕರ್ನಾಟಕ ಮುಕ್ತಕ ಸಾಹಿತ್ಯ ಅಕಾಡೆಮಿ ಪ್ರಾರಂಭವಾಯಿತು. ಅಲ್ಲಿಂದ ಅವಿಚ್ಛಿನ್ನವಾಗಿ ಕಳೆದ 22-23 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಮೊದಲು ವರ್ಷಕ್ಕೆ 15-16 ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯ ವಿವಿಧ ಪ್ರಕಾರದ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದು ಈಗ ತಾನೇ ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ 21ನೇ 22ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಬಂದಿದೆ. ನಮ್ಮ ಅಕಾಡೆಮಿಯ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ ಮುಕ್ತಕ ಸಾಹಿತ್ಯ ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಪರಿಚಯ ಆಗೋದು ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಅದೇ ರೀತಿ ಹಾಗೆಯೇ ಇನ್ನು ಸುಮಾರು 1080 ಕೃತಿಗಳ ನಾವು ಹೆಸರುಗಳನ್ನು ಹೇಳಬಲ್ಲೆ. ಏನೇ ಆಗಲಿ ಮುಕ್ತಕ ಸಾಹಿತ್ಯವನ್ನು ಹೆಚ್ಚು ಪ್ರಚಾರಕ್ಕೆ ತರಬೇಕು. ಅದು ಅಲಕ್ಷಿತ ಸಾಹಿತ್ಯ ಅನ್ನೋ ರೀತಿ ಬಟ್ಟೆ ಜನ ಮಾತಾಡ್ಕೊಳ್ತಾರೆ. ಹಾಗಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕನ್ನಡದಲ್ಲಿ ಮುಕ್ತಕ ಸಾಹಿತ್ಯವನ್ನು ಕುರಿತಂತೆ ನನ್ನ ಮಿತ್ರರೊಬ್ಬರು ವಿಶೇಷ ಮಹಾಪ್ರಬಂಧವನ್ನು ಬರೆದು ಡಾಕ್ಟರೇಟ್ ತಗೊಂಡಿದ್ದಾರೆ. ಅದು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದು ಕರ್ನಾಟಕ ಮುಕ್ತಕ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪನೆ ಮಾಡೋದು. ಬಂಧುಗಳೇ, ಅಲ್ಲಿಂದ ಇಲ್ಲಿವರೆಗೆ 22 ವರ್ಷಗಳ ವಾರ್ಷಿಕೋತ್ಸವಗಳನ್ನು ನೆರವೇರಿಸಿ ವಿಶೇಷವಾಗಿ ಡಿ.ವಿ.ಜಿಯವರ ಪಿತಾಮಹ ಡಿ.ವಿ.ಜಿಯವರ ಹೆಸರಿನಲ್ಲಿ ಡಿ.ವಿ.ಜಿ ಮುಕ್ತಕ ಸಾಹಿತ್ಯ ಪ್ರಶಸ್ತಿ ಇರ್ತಕ್ಕಂಥ ಒಂದು ಗೌರವ ಪ್ರಶಸ್ತಿಯನ್ನು ಕೊಡಮಾಡ್ತಾ ಬಂದಿದ್ದಾರೆ. ಆ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಸುಮಾರು 15 ಜನಕ್ಕೆ ಈಗಾಗಲೇ ಸಾಹಿತ್ಯ ಪ್ರಶಸ್ತಿ ಸಂದಾಯವಾಗಿದೆ. ಅದೇ ರೀತಿ ನಮ್ಮ ಮೈಸೂರು ರೋಟರಿ ಉತ್ತರದ ಸಹಯೋಗದೊಂದಿಗೆ ಸುಮಾರು 7-8 ಜನಕ್ಕೆ ರೋಟರಿ ಮುಕ್ತಕ ಸಾಹಿತ್ಯ ಪ್ರಶಸ್ತಿಯನ್ನು ನಾವು ಕೊಡಮಾಡಿದ್ದೇವೆ. ಬಂಧುಗಳೇ, ಇದಲ್ಲದೆ ಯಾರ್ಯಾರು ಮುಕ್ತಕ ಸಾಹಿತ್ಯದಲ್ಲಿ ಅನುಪಮ ಕೆಲಸ ಮಾಡಿದ್ದಾರೆ, ವಿಶಿಷ್ಟವಾದ ಕೆಲಸ ಮಾಡಿದ್ದಾರೆ, ಅವರು ಏನು ಗ್ರಂಥಗಳನ್ನು ಮಾಡಿದ್ದಾರೆ ಅದರ ಬಿಡುಗಡೆ ಸಮಾರಂಭ ಅಂಥವನ್ನ ಗೌರವಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಮುಕ್ತಕ ಸಾಹಿತ್ಯವನ್ನು ಕುರಿತಂತೆ ಅದರ ಕಾರ್ಯಾಗಾರಗಳನ್ನು ಮಾಡಬೇಕು. ಮುಕ್ತಕ ಸಾಹಿತ್ಯದ ರಚನೆ ಹೇಗೆ, ಅದರ ಅಂಶಗಣಗಳು ಹೇಗಿರಬೇಕು, ಮಾತ್ರಾಗಣಗಳು ಹೇಗಿರಬೇಕು ಇತ್ಯಾದಿಗಳ ವಿಚಾರದಲ್ಲಿ ಸುಮಾರು ಕಾರ್ಯಾಗಾರಗಳನ್ನು ನಾವು ಈಗಾಗಲೇ ಮಾಡ್ಕೊಂಡು ಬಂದಿದ್ದೇವೆ. ಮುಕ್ತಕ ಸಾಹಿತ್ಯವನ್ನು ಕುರಿತಂತೆ ಗಾಯನ ಸ್ಪರ್ಧೆ, ವಾಚನ, ವ್ಯಾಖ್ಯಾನ ಸ್ಪರ್ಧೆಗಳನ್ನು ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ಇವತ್ತಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಆತ್ಮೀಯರಾದಂಥ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ ನಾನು ಈಗ ಸ್ವಲ್ಪ ದಿವಸಗಳಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಅಕಾಡೆಮಿಯ ಮೇಲೆ ಮತ್ತು ನನ್ನ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದ ಅವರು ಬಂದಿದ್ದಾರೆ. ಅವರ ಪರಿಚಯವನ್ನು ಈಗಾಗಲೇ ನಮ್ಮ ಮಿತ್ರರೊಬ್ಬರು ಈಗ ಏನು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಬಜ್ಜಿಗೆ ನಾವೇನು ಇಡೀ ಕರ್ನಾಟಕದಲ್ಲಿ ಯಾಕೆ ಇಡೀ ನಾಡಿನ ಉದ್ಯೋಗಕ್ಕೂ ಅವರ ಹೆಸರು ಬಂದಿದೆ. ಕಗ್ಗದ ಭಟ್ರು ಅಂತಲೇ ತಗೊಂಡ್ಬಿಟ್ಟಿದ್ದಾರೆ, ಅವರ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಗುಂಡಪ್ಪನವರನ್ನು ಕುರಿತಂತೆ ಗುಂಡೋಪನಿಷತ್ ಅಂತ ಹೇಳಿ ಒಂದು ದೊಡ್ಡ ಮಹಾಗ್ರಂಥವನ್ನು ಬರೆದು ಮಂಕುತಿಮ್ಮನ ಕಗ್ಗವನ್ನು ಅದರ ರಕ್ತಗತ, ಕರಗತ, ಮನೋಗತ ಇನ್ನೂ ಏನೇನು ಗತ ಇದೆಯೋ ಎಲ್ಲ ಮಾಡಿಕೊಂಡು ಮೇಲ್ಕೆ ಮೇಲೆ ಇವತ್ತು ಕೊಟ್ಟು ಎಷ್ಟು ಸಿಂಪಲ್ ಆಗಿ ಸರಳವಾಗಿ ಬಂದು ಕೊಟ್ಟಿದ್ದಾರೆ. ಅವರು ಮೇಲಾಗಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಬೆಂಗಳೂರಿನ ಖಾಸಗಿ ಕಾಲೇಜುಗಳಲ್ಲಿ ಭೌತಶಾಸ್ತ್ರವನ್ನು ಹಲವಾರು ವರ್ಷಗಳ ಕಾಲ ಮಾಡಿ NCC ಆಫೀಸರ್ ಆಗಿದ್ದರು, NSA ಆಫೀಸರ್ ಆಗಿದ್ದರು. ಬೇಕಾದಷ್ಟು ಸಂಘ ಸಂಸ್ಥೆಗಳ ಸಂಪರ್ಕವನ್ನು ಇಟ್ಟುಕೊಂಡು ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ನೈತಿಕವಾದಂಥ ನೀತಿಬೋಧಕವಾದಂಥ ಕಾರ್ಯಕ್ರಮಗಳ ಬೆಳವಣಿಗೆ ಮಾಡಿಕೊಂಡಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡಿದ್ದರು. ಮುರುಳ ಮುನಿಯನ ಕಗ್ಗ ಅಂತಕ್ಕಂಥ ಒಂದು ಡಿ.ವಿ.ಜಿಯವರ ಇನ್ನೊಂದು ಕೃತಿ ಇದೆ. ಅದರ ಒಂದು ಅನುವಾದವನ್ನು ಮಾಡಿ ಅದೊಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡಿದ್ದರು. ನಾನು ಹೋಗಿದ್ದೆ, ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು. ಬಂಧುಗಳೇ, ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಭಟ್ರು ಅಂದರೆ ಯಾರೋ ಫೋನ್ ಮಾಡಿದ್ರೆ ನಾನು ಯಾರು ಕಗ್ಗದ ಭಟ್ರಾ? ಬರ್ತೇನೆ ಅಷ್ಟರ ಮಟ್ಟಿಗೆ ಅವರು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಕೋರಿಕೆಯನ್ನು ಮಂಡಿಸಿ ಇವತ್ತು ಲಕ್ಷ್ಮೀನಾರಾಯಣ ಭಟ್ಟರು ಅವರಿಗೆ ಕೊಟ್ಟಿರ್ತಕ್ಕಂಥ ಜೀವ ನದಿ, ಯಾಕೆ ಅಂತ ಹೇಳಿದ್ರೆ ಮಂಕುತಿಮ್ಮನ ಕಗ್ಗದಲ್ಲಿ ಆ ಜೀವ ಅನ್ನೋ ಶೀರ್ಷಿಕೆ ಕೆಳಗಡೆ 15-20 ಮುಕ್ತಕಗಳು ಬರ್ತದೆ. ಇದನ್ನು ಯಾರು ಬೇಕಾದ್ರೂ ನೋಡ್ಬೋದು. ಇದೆಲ್ಲ ಅವರು ಮನೋಗತ ಕರಗತ ಮಾಡಿಕೊಂಡು ಹೇಗೆ ನಮ್ಮ ಜೀವನದ ಏರುಪೇರುಗಳು ಹೇಗೆ, ದುಃಖ ದುಮ್ಮಾನಗಳು ಹೇಗೆ, ಅದು ನದಿ ಬಳಸಿಗಳು ನಾವು ಹೇಳ್ತೇವೆ, ರಿವರ್ ಮಿಯಾಂಡರ್ಸ್ ಅಂತ ನಾವು ಕರೀತೇವೆ. ಆ ಜೀವನದ ಬಳಸುಗಳು ಹೇಗಿರ್ತವೆ ಇತ್ಯಾದಿಗಳನ್ನು ಡಿ.ವಿ. ಗುಂಡಪ್ಪನವರು ಬಹಳ ಚೆನ್ನಾಗಿ ಅರ್ಥ ಆ ಕಗ್ಗದಲ್ಲಿ ವಿವರಿಸಿದ್ದಾರೆ. ಅದನ್ನು ಮನೋಗತ ಕರಗತ ಮಾಡಿಕೊಂಡು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ರು. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಕೋರಿಕೆಯನ್ನು ಮನಸಿ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಶೀರ್ಷಿಕೆ ಜೀವ ನದಿ. ನಮ್ಮ ಜೀವನ ಅನ್ನೋದೇ ಒಂದು ನದಿ. ಹುಟ್ಟಿದಾಗಲಿಂದ ಹಿಡಿದು ನಮ್ಮ ಜೀವನದ ಕಡೆಯವರೆಗೂ ಹೇಗೆ ಹರಿಕೊಂಡು ಬಂದು ಏನೆಲ್ಲ ಕಷ್ಟಗಳನ್ನು, ಸುಖ ಸಂತೋಷಗಳನ್ನ ಅದು ತಾಳ್ಕೊಂಡು ಬರುತ್ತೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ಆ ಅರ್ಥದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆಯಲ್ಲಿ ಅಳವಡಿಸಿಕೊಂಡು ಅವರೇ ಕೊಟ್ಟಿರ್ತಕ್ಕಂಥ
ಜೀವನದಿ ಅಂತಕ್ಕಂಥ ವಿಚಾರವಾಗಿ ಅವರು ಇವತ್ತು ಸುಮಾರು ಒಂದು 45ರಿಂದ ಸುಮಾರು 1 ಗಂಟೆ ಕಾಲ ಭಾಷಣ ಮಾಡೋರಿದ್ದಾರೆ. ಇಲ್ಲಿಯ ನಾವು ರೋಟರಿ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿಯ ಒಂದು ಶಿಷ್ಟಾಚಾರ ಇದೆ. ಯಾವುದೇ ಕಾರ್ಯಕ್ರಮ ಆದರೂ 8:15 ಗಂಟೆಗೆ ಮುಗಿಬೇಕು ಅಂತ ಹೇಳಿ ಒಂದು ಶಿಷ್ಟಾಚಾರ ಇದೆ. ಬಹುಶಃ ಆ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಅನಿಸ್ಕೊಂಡು ಬರಬೇಕು ಅಂತ ಹೇಳೋದು ನನ್ನ ಆಶಯ ಆಗಿದೆ. ಯಾರೇ ಏನೇ ಭಾಷಣ ಮಾಡಲಿ 8:15 ಗಂಟೆ ಅತ್ಯಂತ ಗರಿಷ್ಠ ಸಮಯ. ಆ ಸಮಯದಲ್ಲಿ ಈ ಕಾರ್ಯಕ್ರಮಗಳನ್ನು ಮುಗಿದ್ರೆ ಮನೆಗೆ ಹೋಗೋರಿಗೂ ಕೂಡ ಸ್ವಲ್ಪ ಅನುಕೂಲವಾಗುತ್ತೆ, ಚಳಿ ಜಾಸ್ತಿ ಆಗುತ್ತೆ, ಅದನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯ ಉಂಟಾಗಲಿ ಅಂತ ಹೇಳಿ ಇಂದಿನ ಕಾರ್ಯಕ್ರಮಕ್ಕೆ ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನ ಆಡೋದಕ್ಕೆ ಮಾಡಬೇಕು ಅಂತ ಹೇಳಿ ನಮ್ಮ ಇಲ್ಲಿಯ ಕಾರ್ಯಕರ್ತರು ಪಡ್ಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದೀನಿ. ನನ್ನ ಬಗ್ಗೆ 4 ಮಾತುಗಳನ್ನು ಇಂದಿನ ನಮ್ಮ ಕಾರ್ಯದರ್ಶಿಗಳಾಗಲಿ ನಿರೂಪಣೆ ಮಾಡಿರ್ತಕ್ಕಂಥ ಕೊಟ್ಟಿಗೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ನಿಜವೋ ಸತ್ಯವೋ ಗೊತ್ತಿಲ್ಲ. ರೊಟೇರಿಯನ್ ಅಂತೂ ಹೌದು, ಕಳೆದ 23 ವರ್ಷದಿಂದ ಇದೇ ವೇದಿಕೆ ಮೇಲೆ ಬಹಳಷ್ಟು ಸಲ ನಾನು ಬಂದು ಈ ಮೈಕ್ ಮುಂದೆ ನಿಂತ್ಕೊಂಡು ಬೇಕಾದಷ್ಟು ವಿಚಾರಗಳನ್ನ, ರೋಟರಿ ವಿಚಾರ ಆಗಲಿ, ವಿಜ್ಞಾನ ವಿಚಾರಗಳಾಗಲಿ, ಸಾಹಿತ್ಯ ವಿಚಾರಗಳಾಗಲಿ ಬಂದು ಮಾತಾಡ್ತಿದ್ದೀನಿ. ಇದೇ ನನಗೇನು ಹೊಸದೇನೇ ಅಲ್ಲ ಈ ವೇದಿಕೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಂದಿನ ಸಭಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಲೀಲಾ ಪ್ರಕಾಶ್ ಅವರು ಮತ್ತು ಅವರ ಎಡಗಡೆ ಬರಗಡೆ ಇರ್ತಕ್ಕಂಥ ಎಲ್ಲರಿಗೂ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಲೀಲಾ ಪ್ರಕಾಶ್ ಅವರು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.